ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನ ನಾಗದೇವತೆಯನ್ನು ಪೂಜಿಸಲಾಗುತ್ತದೆ. ಕೆಲವೆಡೆ ಜನರು ತಮ್ಮ ಮನೆಯ ಗೋಡೆಯ ಮೇಲೆ ಹಾವಿನ ಚಿತ್ರಗಳನ್ನು ಬಿಡಿಸಿ ಪೂಜಿಸಿದರೆ, ಇನ್ನು ಕೆಲವೆಡೆ ಹತ್ತಿರದ ನಾಗ ಸನ್ನಿಧಾನಕ್ಕೆ ಭೇಟಿ ನೀಡಿ ಅಲ್ಲಿ ನಾಗಗಳನ್ನು ಆರಾಧಿಸುತ್ತಾರೆ. ನಾಗದೇವತೆಯೊಂದಿಗೆ ಶಿವನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಈ ಬಾರಿ ನಾಗಪಂಚಮಿಯನ್ನು ಆಗಸ್ಟ್ 9ರಂದು ಆಚರಿಸಲಾಗುತ್ತಿದೆ. ನಾಗರ ಪಂಚಮಿಯನ್ನು ಅನೇಕ ಕಡೆ ಗೊಂಬೆಗಳ ಹಬ್ಬ ಎಂದು ಕರೆಯುತ್ತಾರೆ. ಈ ಬಾರಿ ನಾಗರ ಪಂಚಮಿ ಹಬ್ಬದ ಶುಭ ಮುಹೂರ್ತ, ಪೂಜೆ ವಿಧಾನ, ಪೂಜೆಯ ಮಹತ್ವಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. ಶ್ರಾವಣ ಮಾಸದ ಪಂಚಮಿ ತಿಥಿಯ ಪ್ರಕಾರ ಆಗಸ್ಟ್ 9 ಶುಕ್ರವಾರದಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಕ್ಯಾಲೆಂಡರ್ ಪ್ರಕಾರ 2024ರಲ್ಲಿ ನಾಗಪಂಚಮಿ ತಿಥಿ ಆಗಸ್ಟ್ 9ರಂದು ಮಧ್ಯರಾತ್ರಿ 12:36ಕ್ಕೆ ಪ್ರಾರಂಭವಾಗಲಿದೆ. ಇದು ಆಗಸ್ಟ್ 10ರಂದು ಬೆಳಗ್ಗೆ 3:14ಕ್ಕೆ ಕೊನೆಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಪ್ರಕಾರ ಆಗಸ್ಟ್ 9ರಂದು ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 9ರಂದು ಬೆಳಗ್ಗೆ 5ರಿಂದ 8 ಗಂಟೆಯವರೆಗೆ ಪೂಜೆಗೆ ಶುಭ ಮುಹೂರ್ತವಿರುತ್ತದೆ. ನಾಗರ ಪಂಚಮಿಯ ಮಹತ್ವ. ನಾಗರ ಪಂಚಮಿಯ ದಿನದಂದು ನಾಗದೇವರನ್ನು ಪೂಜಿಸುವುದರಿಂದ ಕಾಳಸರ್ಪ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ. ಸರ್ಪದೇವರನ್ನು ಮನೆಯ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ನಾಗದೇವರನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ನಿಯಮಗಳು ಮತ್ತು ವಿಧಿವಿಧಾನಗಳ ಮೂಲಕ ಪೂಜೆ ಕೈಂಕರ್ಯಗಳನ್ನು ಮಾಡುವುದರಿಂದ ಮಹಾದೇವನು ಪ್ರಸನ್ನನಾಗುತ್ತಾನೆ ಮತ್ತು ವ್ಯಕ್ತಿಯ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ. ಇದಲ್ಲದೆ ನಾಗರ ಪಂಚಮಿ ಎಂದು ಪೂಜೆ ಮಾಡುವುದರಿಂದ ಜಾತಕದಲ್ಲಿ ಕಾಳಸರ್ಪ ದೋಷದ ಪ್ರಭಾವವು ಕಡಿಮೆಯಾಗುತ್ತದೆ. ಮನೆಯಲ್ಲಿ ನಾಗರ ಪಂಚಮಿ ಪೂಜೆ ಮಾಡುವ ವಿಧಾನ. ನಾಗರ ಪಂಚಮಿಯ ದಿನದಂದು ಗೋಡೆಯ ಮೇಲೆ ಕಾವಿ ಬಣ್ಣ ಬಳಿದು ಪೂಜಾ ಸ್ಥಳವನ್ನು ಸಿದ್ಧಗೊಳಿಸಿ. ಇದಲ್ಲದೆ ನಿಮ್ಮ ಮನೆಯ ದ್ವಾರದಲ್ಲಿ ನಾಗದೇವತಾ ಚಿತ್ರವನ್ನು ಹಾಕಿ. ನಾಗದೇವತೆಯ ಈ ಚಿತ್ರವನ್ನು ಪರಿಮಳಯುಕ್ತ ಹೂವುಗಳು, ಕಮಲ ಮತ್ತು ಶ್ರೀಗಂಧದಿಂದ ಪೂಜಿಸಬೇಕು. ಈ ದಿನ ಮನೆಯಲ್ಲಿ ಪಾಯಸ ಮಾಡಿ ಬ್ರಾಹ್ಮಣರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಪಾಯಸವನ್ನು ನೀಡಿ. ಬ್ರಾಹ್ಮಣರಿಗೆ ಆಹಾರ ನೀಡುವ ಮುನ್ನ ನಾಗದೇವರ ಚಿತ್ರಕ್ಕೆ ಆಹಾರವನ್ನು ಅಂದರೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ಧಾರ್ಮಿಕ ಆಚರಣೆಯನ್ನು ಮಾಡಿದ ನಂತರ ಪಾಯಸವನ್ನು ಕುಟುಂಬದ ಸದಸ್ಯರೆಲ್ಲರೂ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳಬೇಕು. ನಾಗರ ಪಂಚಮಿಯ ದಿನದಂದು ನಾಗದೇವರ ಪ್ರತ್ಯಕ್ಷ ಪೂಜೆಯ ಹೊರತಾಗಿ, ಅಂದರೆ ನಾಗರ ಕಲ್ಲುಗಳಿಗೆ ಅಥವಾ ಸರ್ಪಗಳಿಗೆ ಪೂಜೆಯನ್ನು ಮಾಡುವುದರ ಹೊರತಾಗಿ, ಮನೆಯ ದೇವರ ಕೋಣೆಯಲ್ಲಿ ಸಗಣಿಯಿಂದ 8 ಹಾವಿನ ಆಕಾರಗಳನ್ನು ಮಾಡಿ ಅದನ್ನು ಪೂಜಿಸಬೇಕು. ಜಲಾಭಿಷೇಕದ ನಂತರ ಹೂವು, ಅರಿಶಿಣ, ಕುಂಕುಮ, ಅಕ್ಷತೆ, ತುಪ್ಪವನ್ನು ಇದಕ್ಕೆ ಅರ್ಪಿಸಿ. ಈ ದಿನದಂದು ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕುಳಿರ, ಕಾರ್ಕೋಟಕ, ಶಂಖ, ಕಾಳಿಂಗ ಮತ್ತು ಪಿಂಗಳ ನಾಗದೇವತೆಯನ್ನು ಪೂಜಿಸುವ ಆಚರಣೆ ಇದೆ. ಈ ಹಾವುಗಳನ್ನು ಪೂಜಿಸುವುದರಿಂದ ರಾಹುಕೇತುಗಳ ಅಶುಭ ಪರಿಣಾಮಗಳು ನಿವಾರಣೆಯಾಗುವುದು. ನಾಗರ ಪಂಚಮಿಯ ಸರಳ ಪೂಜೆ ವಿಧಾನ. ಮುಂಜಾನೆ ಎದ್ದು ಸ್ನಾನ ಇತ್ಯಾದಿ ಕಾರ್ಯಗಳ ನಂತರ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಪೂಜೆಯ ಸ್ಥಳದಲ್ಲಿ ಮರದ ಪೀಠವನ್ನಿಟ್ಟು ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ. ನಂತರ ಈ ಪೀಠದ ಮೇಲೆ ಮಣ್ಣಿನ ಹಾವಿನ ವಿಗ್ರಹ ಅಥವಾ ಫೋಟೋವನ್ನು ಇಡಿ ಅಥವಾ ಹಾವಿನ ಚಿತ್ರವನ್ನು ಬಿಡಿಸಬಹುದು. ಬಳಿಕ ಇದರ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ಅಭಿಷೇಕ ಮತ್ತು ನಮಸ್ಕಾರ ಮಾಡುವ ಮೂಲಕ ಪೂಜೆಗೆ ನಾಗನನ್ನು ಆಹ್ವಾನಿಸಿ. ನಂತರ ನಾಗದೇವರಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ ಪಂಚೋಪಚಾರ ಪೂಜೆಯ ಮೂಲಕ ಪೂಜಿಸಿ. ಹಸಿ ಹಾಲು, ತುಪ್ಪ, ಸಕ್ಕರೆ ಬೆರೆಸಿ ನಾಗಮೂರ್ತಿಗೆ ನೈವೇದ್ಯವನ್ನು ಅರ್ಪಿಸಿ. ಪೂಜೆಯ ನಂತರ ಕೊನೆಯಲ್ಲಿ ಆರತಿಯನ್ನು ಮಾಡಿ. ಈ ದಿನ ಪಂಚಮಿ ಕಥೆಯನ್ನು ಕೇಳುವುದು ಶುಭ. ಅದೇ ರೀತಿ ಸಂಜೆಯೂ ಆರತಿಯನ್ನು ಮಾಡಿ. ಈ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಕಾರ್ಯವನ್ನು ಮಾಡಬೇಕು.
ನಾಗರ ಪಂಚಮಿ ಎಂದು ಪೂಜಿಸಲಾಗುವ ಸರ್ಪಗಳ ಬಗ್ಗೆ ತಿಳಿಯೋಣ. ಯಾವ್ಯಾವ ಸರ್ಪಗಳು ಅಂತ ನೋಡೋದಾದರೆ ಅನಂತ, ವಾಸುಕಿ, ಶೇಷನಾಗ, ಪದ್ಮ, ಕಂಬಳಿ, ಕಾರ್ಕೋಟಕ, ಅಶ್ವತ್ಥಾರ, ಧೃತರಾಷ್ಟ್ರ, ಶಂಖಪಾಲ, ಕಾಳಿಯ, ತಕ್ಷಕ, ಪಿಂಗಳ ಎಂಬ ಹೆಸರಿನ ಸರ್ಪಗಳನ್ನು ಈ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.